ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನವರೆಗೆ ನಾವು ಧ್ಯಾನ ಮಾಡೋಣ. ನೀನು ಯೆಹೋವನಲ್ಲಿ ಭರವಸವಿಡಬೇಕೆಂದು ಅವುಗಳನ್ನು ಈ ದಿನ ನಿನಗೆ ತಿಳಿಯಪಡಿಸಿದ್ದೇನೆ. ಸತ್ಯ ವಚನಗಳು ಎಷ್ಟು ಯಥಾರ್ಥವೆಂದು ನೀನು ತಿಳಿದುಕೊಂಡು ನಿನ್ನನ್ನು ಕಲಿಸಿದವರಿಗೆ ಸತ್ಯ ವಚನಗಳನ್ನೇ ಅರಿಕೆ ಮಾಡುವಂತೆ ಉಚಿತ ಆಲೋಚನೆಯನ್ನು ತಿಳುವಳಿಕೆ ಇವುಗಳ ವಿಷಯವಾಗಿ ಇದಕ್ಕೆ ಮುಂಚೆ ನಿನಗೋಸ್ಕರ ಬರೆದಿದ್ದೇನಲ್ಲವೇ. ಇಲ್ಲಿ 3 ಅಂಶಗಳು ಹೇಳ್ತದ. ಒಂದು, ನೀನು ಯೆಹೋವನಲ್ಲಿ ಭರವಸವಿಡಬೇಕೆಂದು ಅವುಗಳನ್ನು ಈ ದಿನ ನಿನಗೆ ತಿಳಿಯಪಡಿಸಿದ್ದೇನೆ. ಯಾವುಗಳನ್ನು? ದೇವರ ವಾಕ್ಯವನ್ನು, ದೇವರ ಜ್ಞಾನವನ್ನು. ದೇವರ ಜ್ಞಾನ ನಾವು ಪಡಿಬೇಕು ಅಂದ್ರೆ ವಾಕ್ಯ ಜ್ಞಾನನ ನಾವು ಪಡಿಬೇಕು. ವಾಕ್ಯನ ನಾವು ತಿಳ್ಕೋಬೇಕು, ವಾಕ್ಯನ ನಾವು ಓದಬೇಕು. ಎದಕ್ಕಪ್ಪ ವಾಕ್ಯನ ಓದಬೇಕು? ಯಾಕೆ ವಾಕ್ಯನ ತಿಳ್ಕೋಬೇಕು? ಯಾಕೆ ವಾಕ್ಯಗೆ ನಾವು ಅಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ, ನೀನು ಯೆಹೋವನಲ್ಲಿ ಭರವಸವಿಡಬೇಕೆಂತ. ಭರವಸವಿಡಬೇಕು ನೀನು ದೇವ್ರನಲ್ಲಿ. ಯಾವಾಗ ನೀನ್ ದೇವ್ರ ಭರವಸೆ ಇಡ್ತಿ ಅಂದ್ರೆ, ಯಾವಾಗ ನಿನಗೆ ದೇವ್ರ ಮೇಲೆ ನಂಬಿಕೆ ಬರ್ತದೆ ಅಂದ್ರೆ, ಯಾವಾಗ ನಿನಗೆ ದೇವ್ರ ಮೇಲೆ ವಿಶ್ವಾಸ ಹೆಚ್ಚಾಗ್ತದಂದ್ರೆ, ವಾಕ್ಯವು ನೀನು ಧ್ಯಾನ ಮಾಡಿದಾಗ, ಹೆಚ್ಚಾಗಿ ನೀನು ವಾಕ್ಯ ಧ್ಯಾನ ಮಾಡಿದಾಗ, ಹೆಚ್ಚಾಗಿ ನೀನು ವಾಕ್ಯ ಕೇಳಿದಾಗ ನಿನಗೆ ದೇವ್ರ ಮೇಲೆ ವಿಶ್ವಾಸ ಹೆಚ್ಚಾಗ್ತದೆ, ದೇವ್ರ ಮೇಲೆ ಭರವಸೆ ಹೆಚ್ಚಾಗ್ತದೆ, ದೇವ್ರ ಮೇಲೆ ನಂಬಿಕೆ ಹೆಚ್ಚಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಏನೋ ಒಂದು ಕಷ್ಟವೋ ಏನೋ ಒಂದು ಬಾಧೆ ನಷ್ಟ ನಮ್ಮಲ್ಲಿ ಬಂದಾಗ ನಾವು ಎದಕ್ಕೂ ಬಲಹೀನರಾಗ್ತೀವಂದ್ರೆ, ಎದಕ್ಕೂ ಆ ಕಷ್ಟಗಳು ನೋಡಿ ನಾವು ಭಯಪಡ್ತೀವಂದ್ರೆ ದೇವ್ರ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ. ಅರೆ ಈ ಕಷ್ಟ ಸ್ವಲ್ಪ ದಿನನೇ ಅಲ್ಲ, ಶ್ರಮ ಬರ್ತಾವ, ಆದ್ರೂ ಕೂಡ ಅದ್ರಾಗಿದ್ರೆ ನಾನು ತಪ್ಪಿಸ್ತೀನಿ ಅಂತ ದೇವ್ರ ವಾಕ್ಯವಾಗಿ ಐತಲ್ಲ ಅನ್ನೋ ಆಲೋಚನೆ, ಆ ವಿಶ್ವಾಸ ದೃಢವಾಗಿ ನಮ್ಮಲ್ಲಿ ಯಾಕೆ ಇರೋದಿಲ್ಲಪ್ಪ ಅಂತ ಹೇಳಿದ್ರೆ, ವಾಕ್ಯವು ನಮ್ಮಲ್ಲಿ ಇರೋದಿಲ್ಲ. ಹೆಚ್ಚಾಗಿ ನಾವು ವಾಕ್ಯ ಧ್ಯಾನ ಮಾಡೋದಿಲ್ಲ, ಹೆಚ್ಚಾಗಿ ನಾವು ವಾಕ್ಯನ ಕೇಳೋದಿಲ್ಲ. ಚರ್ಚ್ನಲ್ಲಿ ಕೂಡ ವಾಕ್ಯ ಹೇಳ್ತಿದ್ರೆ ಕೆಲವೊಬ್ರು ಕೇಳ್ತಾರ, ಅದು ಕೂಡ ಪೂರ್ತಿಯಾಗಿ ಕೇಳ್ತಾರೋ ಕೇಳೋದಿಲ್ಲ, ಅವ್ರವ್ರಿಗೆ ಬಿಟ್ಟಿರೋದು ಅದು. ಯಾಕಂದ್ರೆ ಸರಿಯಾಗಿ ವಾಕ್ಯ ಕೇಳಿ ದೇವ್ರ ನನ್ನ ಹತ್ರ ಏನ್ ಮಾತಾಡ್ತಾನ ಅನ್ನೋ ಆಸೆಲಿದ್ದ ಕೇಳೋರಿಗೆ ದೇವ್ರ ಮೇಲೆ ಭರವಸೆ ಬರ್ತದೆ, ದೇವ್ರ ಮೇಲೆ ವಿಶ್ವಾಸ ಬರ್ತದೆ. ವಾಕ್ಯ ಕೇಳೋದರಿಂದ ವಿಶ್ವಾಸ ಬರ್ತದೆ ಅಂತ ಹೇಳಿ ವಾಕ್ಯದಲ್ಲೇ ಐತಲ್ಲ. ಕೇಳಿಲ್ದಂಗೆ ಇದ್ದಾಗ ಏನಾಗ್ತದೆ ಗೊತ್ತಾ? ದೇವ್ರ ಮೇಲೆ ವಿಶ್ವಾಸ ಬರೋದಿಲ್ಲ, ದೇವ್ರ ಮೇಲೆ ಭರವಸೆ ಬರೋದಿಲ್ಲ, ದೇವ್ರ ಮೇಲೆ ನಂಬಿಕೆ ಬರೋದಿಲ್ಲ. ದೇವ್ರ ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನ, ದೇವ್ರ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಮೇಲ್ ಮಾಡ್ತಾನ, ನನ್ನ ಮಕ್ಕಳ ಜೀವಿತದಲ್ಲಿ ಮೇಲ್ ಮಾಡ್ತಾನ, ನನಗೆ ಉನ್ನತ ಸ್ಥಿತಿನಲ್ಲಿ ನನ್ನ ತರ್ತಾನ ದೇವರು, ನಂಬಿಗಸ್ತನು ಮತ್ತೆ ಅನ್ಯಾಯಸ್ಥನಲ್ಲ ಅನ್ನೋ ಒಂದು ದೃಢ ಒಂದು 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 ನಿರ್ಧಾರ ನಮ್ಮಲ್ಲಿ ಬರಬೇಕಂದ್ರೆ ನಮ್ಮಲ್ಲಿ ವಾಕ್ಯ ಇರಬೇಕು. ಅದನ್ನೇ ಹೇಳ್ತಾನೆ. ಯಾಕಂದ್ರೆ ನೀನು ಯೆಹೋವನಲ್ಲಿ ಭರವಸೆ ಇಡಬೇಕಂದ್ರೆ ಅವನು ಈ ದಿನ ನಿನಗೆ ತಿಳಿಯಪಡಿಸ್ತಾನೆ. ತಿಳ್ಕೋಬೇಕು, ಆ ಜ್ಞಾನನ ನಾವು ಪಡಿಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಏನಂತ ಹೇಳ್ತಾನೆ ಅಂದ್ರೆ, ಸತ್ಯ ವಚನಗಳನ್ನು ಎಷ್ಟು ಯಥಾರ್ಥವೆಂದು ನೀನು ತಿಳಿದುಕೊಂಡು. ಏನ್ ತಿಳ್ಕೋಬೇಕು? ವಾಕ್ಯ ಎಷ್ಟು ಸತ್ಯವಾದದ್ದು ಅಂತೇಳಿ ನಾವು ತಿಳ್ಕೋಬೇಕು. ವಾಕ್ಯ ನಮಗೆ ಏನ್ ತಿಳಿಸುತ್ತೆ ಅಂದ್ರೆ, ಯಾವುದು ಸತ್ಯವೋ ಯಾವುದು ಅಸತ್ಯವೋ ಸ್ಪಷ್ಟವಾಗಿ ದೇವರು ನಮಗೆ ತಿಳಿಯಪಡಿಸ್ತದೆ. ಸತ್ಯನ ನಾವು ಗ್ರಹಿಸಬೇಕು. ಅದಕ್ಕೆ ಸ್ವಾಮಿ ಅಂತ ಹೇಳ್ತಾನ, ನಾನೇ ಜೀವವು ಮಾರ್ಗವು ಸತ್ಯವಾಗಿನಿ. ವಾಕ್ಯವೇ ಸತ್ಯ, ವಾಕ್ಯ ಸಾರಾಂಶವೇ ಸತ್ಯ ಅಂತೇಳಿ ವಾಕ್ಯದಲ್ಲಿ ಬರೆದಿದೆ. ಅಂದ್ರೆ ವಾಕ್ಯ ನಾವು ಏನ್ ತಿಳಿಯಪಡಿಸ್ತದೆ? ಸತ್ಯನ ತಿಳಿಯಪಡಿಸಕತ್ತೆ. ಸತ್ಯನ ನಾವು ಗ್ರಹಿಸಬೇಕು. ಅಸತ್ಯದಲ್ಲಿ ನಾವು ಜೀವಿಸುವಂತವರಾಗಿರಬಾರ್ದು. ಯಾವ್ದು ಸತ್ಯವೋ ಯಾವ್ದು ಅಸತ್ಯವೋ ಯಾವಾಗ ನಾವು ಗ್ರಹಿಸ್ತೀವಪ್ಪ ಅಂತ ಹೇಳಿದ್ರೆ, ನಾವು ವಾಕ್ಯನ ಧ್ಯಾನ ಮಾಡಿದಾಗ ನಾವು ಸತ್ಯನ ಗ್ರಹಿಸ್ತೀವಿ. ಇಲ್ಲಂದ್ರೆ ಯಾರೇನ್ ಹೇಳ್ತಾರ ಅದನ್ನೇ ಸತ್ಯ ಅನ್ಕಂತೀವಿ, ಇನ್ನೊಬ್ರು ಹೇಳಿದ್ರೆ ಅದನ್ನೇ ಸತ್ಯ ಅನ್ಕಂತೀವಿ. ಯಾವಾಗ ನಾವು ಅದನ್ನ ಅವ್ರು ಹೇಳ್ತಾರೆ ಸತ್ಯನ ಅಸತ್ಯನ ಅಂತ ನಾವು ಯಾವಾಗ ತಿಳ್ಕೊಂತೀವಪ್ಪ ಅಂದ್ರೆ, ವಾಕ್ಯ ಜ್ಞಾನ ನಮ್ಮಲ್ಲಿದ್ದಾಗ. ವಾಕ್ಯ ಜ್ಞಾನ ನಮ್ಮಲ್ಲಿದ್ದಾಗ ಯಾವ್ದು ಸತ್ಯನೋ ಯಾವ್ದು ಅಸತ್ಯನೋ ನಾವು ಗ್ರಹಿಸ್ತೀವಿ. ಸತ್ಯನ ಹಿಡ್ಕೊಂಡು ನಾವು ಸತ್ಯನ ಫಾಲೋ ಮಾಡ್ತೀವಿ. ಆ ವಾಕ್ಯ ಜ್ಞಾನ ನಾವು ಕಲಿಬೇಕು. ಅದೇ ದೇವ್ರ ಆಸೆ ಪಡ್ತದನ್ನ. ವಾಕ್ಯ ಮೊದಲನೇದಾಗಿ ಎದಕ್ ಕೇಳ್ಬೇಕಪ್ಪ ಅಂತ ಹೇಳಿದ್ರೆ, ಎದಕ್ಕೆ ಹೆಚ್ಚಾಗಿ ವಾಕ್ಯ ಧ್ಯಾನ ಮಾಡಬೇಕು ಅಂದ್ರೆ, ನೀನು ದೇವರ ಮೇಲೆ ಭರವಸೆ ಇಡೋದಕ್ಕಾಗಿ, ಹೆಚ್ಚಾಗಿ ನೀನು ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇಡೋದಕ್ಕಾಗಿ ವಾಕ್ಯನ ಹೆಚ್ಚಾಗಿ ನೀನು ಕೇಳಿದ್ರೆ ದೇವ್ರ ಮೇಲೆ ವಿಶ್ವಾಸ ನಿನಗೆ ಹೆಚ್ಚಾಗ್ತದೆ. ಎರಡನೇದಾಗಿ ಸತ್ಯನ ಗ್ರಹಿಸಕ.
ಲೋಕವಲ್ಲ ಅಸತ್ಯದಲ್ಲಿ ತುಂಬೈತೆ. ಅಸತ್ಯವನ್ನು ಬೋಧಿಸುವಂತವ್ರು ಎಷ್ಟೋ ಜನ ಬಂದಾರ, ಅಸತ್ಯವನ್ನು ಬೋಧಿಸ್ತದಾರ. ಯಾವ್ದು ಸತ್ಯವಾಕ್ಯವು ಯಾವ್ದು ಅಸತ್ಯವಾಕ್ಯವು ನೀನು ತಿಳ್ಕೊಬೇಕಲ್ಲ. ನೀನ್ ತಿಳ್ಕೊಬೇಕಂದ್ರೆ ನಿನಗೆ ವಾಕ್ಯ ಜ್ಞಾನನೇ ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಹೇಳಿದ್ರು ಅದು ಸತ್ಯ ಅನ್ಕಂತಿ. ಹೌದಾ ಇಲ್ಲ? ಇವಾಗ ಯಾವ ಪಾಸ್ಟರ್ ಹೇಳಿದ್ರು ಪಾಸ್ಟ್ರಪ್ಪ ಸೇವಕನು ಸತ್ಯನೇ ಹೇಳತಿರ್ತಾನ, ವಾಕ್ಯ ಜ್ಞಾನ ಇರ್ತದೆ ಸೇವಕನಿಗೆ, ಏನ್ ಹೇಳಿದ್ರು ಕೂಡ ಕರೆಕ್ಟ್ ಇರ್ತದೆ ಅಂತೇಳಿ ನೀನು ಅನ್ಕೊಂಡಿ ಅನ್ಕೋ, ಅಸತ್ಯ ಬೋಧಿಸೋರು ಕೂಡ ಅದಾರ. ಏನಾಗ್ತಿ? ಮೋಸ ಹೋಗ್ತಿ, ಅಸತ್ಯದಲ್ಲಿ ಬೀಳ್ತಿ, ದೇವರಿಗೆ ದೂರ ಆಗ್ತಿ, ಭ್ರಷ್ಟನಾಗ್ತಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ವಾಕ್ಯ ಜ್ಞಾನನ ನಾವು ಕಲಿಬೇಕು. ವಾಕ್ಯ ಜ್ಞಾನ ನಮ್ಮಲ್ಲಿ ಇದ್ದಾಗ ಯಾವ್ದು ಅಸತ್ಯವೋ ಯಾವ್ದು ಸತ್ಯವೋ ಗ್ರಹಿಸ್ತೀನಿ. ಯಾರು ಸತ್ಯ ಬೋಧಿಸ್ತಾರೋ ಯಾರು ಅಸತ್ಯ ಬೋಧಿಸ್ತಾರೋ ಯಾರು ವಾಕ್ಯಾನುಸಾರವಾಗಿ ಬೋಧಿಸ್ತಾರೋ ನೀನು ಗ್ರಹಿಸ್ತಿ. ಅವಾಗ ಸತ್ಯ ನೀನು ಫಾಲೋ ಆಗ್ತಿ, ಸತ್ಯ ಮಾರ್ಗದಲ್ಲಿ ನೀನು ನಡಿತಿ. ಮೂರನೇದು ಏನಂತ ಹೇಳ್ತಾನಂದ್ರೆ, ನಿನ್ನನ್ನು ಕಲಿಸಿದವರಿಗೆ ಸತ್ಯ ವಚನಗಳನ್ನೇ ಅರಿಕೆ ಮಾಡುವಂತೆ. ಅಂದ್ರೆ ನೀನು ತಿಳ್ಕೊಂಡಿರೋ ಸತ್ಯನ, ನೀನೇನ್ ಸತ್ಯ ತಿಳ್ಕೊಂಡಿಯಲ್ಲ ಅದು ನೀನು ಇನ್ನೊಬ್ಬರಿಗೆ ಹೇಳಬೇಕು. ಇನ್ನೊಬ್ರಿಗೆ ಹೇಳುವಂತವನಾಗಿರ್ಬೇಕು. ನಿನಗೆ ತಿಳಿದಿರೋ ಸತ್ಯನ ನೀನೇ ಇಟ್ಕೊಳೋದಲ್ಲ. ಇವಾಗ ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಕ್ರಿಸ್ತನೇ ನಮಗೆ ಮಾರ್ಗ. ಯೇಸು ಸ್ವಾಮಿ ಬಿಟ್ಮೇಲೆ ನಮ್ಗೆ ಯಾರು ನಮ್ಮ ಪಾಪ ಪರಿಹಾರ ಮಾಡಕ ಯಾರಿಗ ಶಕ್ತಿ ಇಲ್ಲ. ನಿಜ ದೇವರು ಏಸೆ, ತನ್ನ ರಕ್ತಲಿದ್ದನೇ ನಮಗೆ ರಕ್ಷಣೆ, ಆತನಿಂದನೇ ನಮಗೆ ನಿತ್ಯ ಜೀವ ಅನ್ನೋ ಸತ್ಯನ ನೀನು ಗ್ರಹಿಸಿಯಲ್ಲ, ಆ ಸತ್ಯನ ನೀನು ಇನ್ನೊಬ್ಬರಿಗೆ ಹೇಳಬೇಕು. ವಾಕ್ಯ ಸತ್ಯ ಕಲ್ತಿಯಲ್ಲ, ಆ ಸತ್ಯನ ಕೂಡ ನೀನು ಇನ್ನೊಬ್ಬರಿಗೆ ಹೇಳಬೇಕು. ಬ್ರದರ್, ನೀವೇನ್ ಹೇಳ್ತಿದ್ದೀರಲ್ಲ ಅದು ವಾಕ್ಯಾನುಸಾರದ ಅಲ್ಲದೆ ಬ್ರದರ್, ವಾಕ್ಯ ವಿರುದ್ಧವಾಗಿ ಹೇಳ್ತಿದ್ರಿ. ಇದಿಗೋ ವಾಕ್ಯ ಹೆಂಗೈತೆ, ಸತ್ಯ ಹೆಂಗೈತೆ ಹೇಳಬೇಕು, ತಿಳಿಸ್ಬೇಕು. ನಿನಗ್ ತಿಳಿದಿರುವಂತ ಸತ್ಯನ ಇನ್ನೊಬ್ಬರಿಗೆ ಹೇಳಬೇಕು. ಮೊದಲನೇದಾಗಿ ಏನು? ವಾಕ್ಯ ಜ್ಞಾನವು ನಾವು ಯಾಕೆ ಕಲಿಬೇಕು ಅಪ್ಪ ಅಂತಿದ್ರೆ, ದೇವರ ಮೇಲೆ ಭರವಸೆ ನಮ್ಗೆ ಹೆಚ್ಚಾಗುತ್ತೆ, ದೇವರ ಮೇಲೆ ನಂಬಿಕೆ ನಮಗೆ ಹೆಚ್ಚಾಗುತ್ತೆ. ಎಷ್ಟು ವಾಕ್ಯ ನಾವು ಧ್ಯಾನ ಮಾಡ್ತೀವೋ ಅಷ್ಟು ದೇವರ ಮೇಲೆ ವಿಶ್ವಾಸ ನಮಗೆ ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ವಾಕ್ಯ ಜ್ಞಾನ ನಮಗೆ ಏನು ಕಲಿಸುತ್ತಪ್ಪ ಅಂದ್ರೆ, ಯಾವ್ದು ಸತ್ಯವೋ ಯಾವ್ದು ಅಸತ್ಯವೋ ಗ್ರಹಿಸುವಂತೆ ಜ್ಞಾನ ದೇವರು ನಮಗೆ ಕಲಿಸ್ತಾನೆ. ಸತ್ಯನ ನಾವು ಗ್ರಹಿಸ್ತೀವಿ. ಮೂರನೇದಾಗಿ ಆ ಸತ್ಯನ ಗ್ರಹಿಸುವಂತ ನಾವು ಅನೇಕರಿಗೆ ಆ ಸತ್ಯವನ್ನು ತಿಳಿಸುವಂತವ್ರು ಆಗಬೇಕು. ಎಷ್ಟೋ ಜನ ಅಜ್ಞಾನದಲ್ಲಿ ನಡೀತಿರ್ತಾರ, ನಮ್ಮ ಸುತ್ತಮುತ್ತದಲ್ಲಿ ಅಜ್ಞಾನದಲ್ಲಿ ಇರ್ತಾರ. ಅವ್ರಿಗೆ ನಾವು ಸತ್ಯ ಹೇಳಬೇಕು, ಸತ್ಯದಲ್ಲಿ ನಡೆಸಬೇಕು. ಆ ಜ್ಞಾನವನ್ನು ನಾವು ಪಡ್ಕೋಬೇಕು ಅಂತೇಳಿ ದೇವರು ಇಷ್ಟಪಡ್ತಾರೆ. ಪ್ರಾರ್ಥಿಸೋಣ, ದೇವಾ ನಾನು ಹೆಚ್ಚಾಗಿ ವಾಕ್ಯ ದಾನ ಮಾಡಬೇಕು. ವಾಕ್ಯ ದಾನ ಮಾಡ್ಬೇಕಂತೆಲ್ಲ ನಾನು ಅನ್ಕೊಂತೀನಿ, ಆದ್ರೆ ವಾಕ್ಯ ದಾನ ಮಾಡಕ್ ನನ್ನ ಕೈಲಿ ಆಗ್ತಿಲ್ಲ. ಒಂದ್ 5 ನಿಮಿಷ ಕುತ್ಕೊಂಡ್ರೆ 5 ನಿಮಿಷ ವಾಕ್ಯ ದಾನ ಮಾಡಕ್ ಆಗ್ತಿಲ್ಲ. ಇಂಟ್ರೆಸ್ಟ್ ಬರ್ತಿಲ್ಲ, ಆಸಕ್ತಿ ಬರ್ತಿಲ್ಲ. ನನಗೆ ಆಸಕ್ತಿ ಬರುವಂತೆ ನಿನ್ನ ಆತ್ಮ, ಪರಿಶುದ್ಧ ಆತ್ಮ, ಪವಿತ್ರ ಆತ್ಮನಿಂದ ನನ್ನ ಬಲಪಡಿಸು. ವಾಕ್ಯ ದಾನ ಮಾಡುವಂತ ಆಸಕ್ತಿ ನನ್ನಲ್ಲಿ ಬೆಳೆಸು. ನನ್ನ ವಾಕ್ಯ ಜ್ಞಾನ ಹೊಂದಬೇಕು. ನಾನು ಎಷ್ಟು ವಾಕ್ಯ ಜ್ಞಾನ ಹೊಂದಿತೀನೋ ಇವಾಗ ಹೇಳಿದೆಯಲ್ಲ ಎಸೆಯ, ಅಪ್ಪ ನಿನ್ನ ಮೇಲೆ ವಿಶ್ವಾಸ ನನ್ನಲ್ಲಿ ಹೆಚ್ಚಿಸು. ನಿನ್ನ ಮೇಲೆ ವಿಶ್ವಾಸ ಜಾಸ್ತಿ ಆಗಿ ನನ್ನಲ್ಲಿ ಬರಬೇಕು. ಅದು ಆ ವಿಶ್ವಾಸದಲ್ಲಿ ನಾನು ನಡಿಬೇಕು. ವಾಕ್ಯ ಜ್ಞಾನದಿಂದ ನಾನು ತುಂಬಿಸು. ಸತ್ಯನ ಗ್ರಹಿಸುವಂತೆ ಜ್ಞಾನ ನನ್ನಲ್ಲಿ ತುಂಬಿಸು. ವಾಕ್ಯ ನಾನು ತಿಳ್ಕೊಬೇಕೆಸೆಯ. ಈ ವಾಕ್ಯನ, ಈ ಸತ್ಯವಾಕ್ಯನ ನಾನು ತಿಳ್ಕೊಂಡಿರಲ್ಲ, ಆ ಸತ್ಯವಾಕ್ಯನ ಇನ್ನೊಬ್ಬರಿಗೆ ಹೇಳುವಂತವ್ರು ಆಗ್ಬೇಕಪ್ಪ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾವು ಆ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಕಷ್ಟವಿದ್ದ ನಮಗೆ ಸಹಾಯ ಮಾಡ್ತಾನೆ. ವಾಕ್ಯ ಜ್ಞಾನ ನಾವು ಪಡ್ಕೋಬೇಕು. ಇನ್ನೋ ಲೋಕ ಜ್ಞಾನ ಪಡ್ಕೊಳೋದಲ್ಲ. ವಾಕ್ಯ ಜ್ಞಾನ ಪಡ್ಕೊಂಡ್ರೆ ಲೋಕ ಜ್ಞಾನಕ್ಕಿಂತ ಉನ್ನತವಾದ ಜ್ಞಾನ ವಾಕ್ಯ ಜ್ಞಾನ, ದೈವಿಕ ಜ್ಞಾನ. ಆಮೇಲೆ